ಎಲ್ರಿಗೂ ಜೈ ಭೀಮ್. ಏನಪ್ಪ ಅಂದರೆ ಹೊಸಕೋಟೆ ಪೊಲೀಸ್ನವ್ರ ದೌರ್ಜನ್ಯ ನಮ್ಮ ಮೇಲೆ ದಲಿತರ ಮೇಗೇ ಟಾರ್ಗೆಟ್ ಮಾಡಿದ್ರೇನೋ ಗೊತ್ತಿಲ್ಲ. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಹತ್ರ ಬಂದು ಒಂದು ಬಡವರು ನಮ್ಗೆ ಅನ್ಯಾಯ ಆಗಿದೆ ಸ್ವಾಮಿ ಪೊಲೀಸವರಿಂದ ಅಂತ ಹೇಳ್ಬಿಟ್ಟು ನಮ್ಗೆ ಕೇಳ್ತಾರೆ. ನಾವು ಕೇಳಿದ ತಕ್ಷಣ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳಿಗೆಲ್ಲ 7ನೇ ತಾರೀಕು ಕಂಪ್ಲೇಂಟ್ ಕೊಡ್ತೀರಿ. 8ನೇ ತಾರೀಕು ಇಲ್ಲಿಗೆ ಬರ್ತೀರಿ. 8ನೇ ತಾರೀಕು ಬರ್ತಾರೆ. ನಾವೆಲ್ಲ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಆಲ್ರೆಡಿ ಇವ್ರಿಗೆಲ್ಲ ಗೊತ್ತಾಗಿ ಬೇಕು ಅಂತಲೇ ನಮ್ಮನ್ನು ಕುಗ್ಗಿಸ್ಬೇಕು, ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಕು. ಇವರು ನೀವ್ಯಾರು, ಅವರು ದಲಿತರಲ್ಲ, ಅವರು ಕುರುಬ ಜನಾಂಗದವರು, ನೀವೇನಕ್ಕೆ ಬರ್ತೀರಿ ಅಂತ ಹೇಳೋದು ನಮ್ಮನ್ನು ಪ್ರಶ್ನೆ ಮಾಡಿ ಬೇಕು ಅಂತಲೇ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಹೋರಾಟ ಇಟ್ಕೊಂಡಿದ್ದೀರಿ. ನಮ್ಮ ಮೇಲೆ ಇದೇ ಥರದ ದೌರ್ಜನ್ಯಗಳು ನಡೆದ್ರೆ ಅಣ್ಣ ಹೇಳ್ದಂಗೆ ನಾವು ಹೋಮ್ ಮಿನಿಸ್ಟ್ರು ಮನೆ ಮುತ್ತಿಗೆ ಹಾಕೋಕ್ಕೂ ರೆಡಿನೇ, ಬೀದಿಗಿಳಿಯೋಕ್ಕೂ ರೆಡಿ ಅಂತೇಳ್ಬಿಟ್ಟು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಸಾಯಿಸಿದಾರೋ, ಯಾಕೆ ಸತ್ತೋದ್ರು ಅನ್ನೋದು ಹೇಳ್ಬಿಟ್ಟು ಇವರು ತನಿಖೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸವರು ಪೊಲೀಸ್ ಸ್ಟೇಷನಲ್ಲೇ ಎರಡೂ ಪಾರ್ಟಿಗಳನ್ನು ಕುತ್ತರಿಸಿ ದುಡ್ಡಿನ ವಿಚಾರದಲ್ಲಿ ಸೆಟ್ಲ್ಮೆಂಟ್ ಮಾಡ್ತಾರೆ. ಒಂದು ಪ್ರಾಣ ಹೋದರೆ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂದರೆ ಇವರು ಪೊಲೀಸ್ ಇಲಾಖೆಯವರು ಪೊಲೀಸ್ ಕೆಲಸ ಮಾಡ್ದಿರೋ ಸಂಘಟನೆ ಲೀಡರ್ಗಳ ಕೆಲಸ ಇಲ್ಲ ಪೊಲಿಟಿಕಲ್ ಲೀಡರ್ಸ್ ಕೆಲಸಕ್ಕೆ ಮಾಡೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ನನಗೆ ಅನುಮಾನ ಬರ್ತಾಯಿದೆ. ಹಾಗಾಗಿ ಆವತ್ತು ಪ್ರಶ್ನೆ ಮಾಡೋಕ್ಕೆ ಬಂದಂಥ ಸಂಘಟನೆಯವರಾದಂಥ ನಮ್ಮ ದಲಿತ ಸಂಘಟನೆಗಳ ಮುಖಂಡರಾದಂಥ ಸಮತಾ ಸೈನಿಕ ದಳದ ಮುಖಂಡರ ಮೇಲೆ ನೀವು ಇದಕ್ಕೆ ಸಂಬಂಧ ಇಲ್ಲ, ದಲಿತ ಸಂಘಟನೆಯವ್ರು ಯಾಕೆ ಬರ್ತೀರಿ, ಇಲ್ಲಿ ಮೇಲ್ಮುಖದವರು ಇವರು ಇಬ್ಬರು ಒಂದಾಗೋಗಿದ್ದಾರೆ, ನಿಮಗೇನು ಸಂಬಂಧ ಅಂತ ಕೇಳ್ತಾರೆ. ಸರ್, ನಮ್ಮ ಹತ್ರ ಬಂದಿರೋದಕ್ಕೆ ನಾವು ಬಂದಿದ್ದೀವಿ, ವಿನಾಕಾರಣ ನಾವು ಬರೋದಕ್ಕಾಗಲ್ಲ. ಸಂಘಟನೆಯವರು ಅಂದರೆ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ, ಯಾರೇ ನಿರ್ಗತಿಕರಿಗೆ ಬಡವರಿಗೆ ಅನ್ಯಾಯ ಆದರೆ ಅವರ ಪರವಾಗಿ ಧ್ವನಿ ಎತ್ತದೆ ಸಮತಾ ಸೈನಿಕ ದಳದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂಘಟನೆಯ ಉದ್ದೇಶ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಅದಕ್ಕೆ ನೀವು ಯಾಕೆ ಬಂದ್ರಿ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಸ್ ಇವ್ರ ಮೇಲೆ ಹಾಕಿದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು? ಇದನ್ನು ಪ್ರಶ್ನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಏನು ಇವತ್ತು ಇನ್ಸ್ಪೆಕ್ಟರ್ ಆದಂಥ ಗೋವಿಂದನ ಅವರು ಇವತ್ತು ನಮಗೆ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೂ DYSP ಅವರಾಗಿರ್ಬೋದು ಇವರಾಗಿರ್ಬೋದು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಪರ್ಮಿಷನ್ ಯಾಕೆ ಬೇಕು ನಮಗೆ ಹೋರಾಟ ಮಾಡೋದಕ್ಕೆ? ಸ್ವತಂತ್ರ ಬರೋದಕ್ಕೆ ಪರ್ಮಿಷನ್ ತಗೊಂಡ್ರೆ ಹೋರಾಟ ಮಾಡಿದ್ರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕೆ ಪರ್ಮಿಷನ್